ಸಮರ್ಪಣಾ ಉಡುಪಿ ಆಯೋಜನೆಯಲ್ಲಿ ಟಿಎಂಜಿ ಸುನಿಧಿ ಫೌಂಡೇಶನ್ ಟ್ರಸ್ಟ್ ಮಣಿಪಾಲದ ಸಿಎಸ್ಆರ್ ನಿಧಿಯಿಂದ ಉಡುಪಿ ಜಿಲ್ಲಾ ಕೊರಗ ಸಮುದಾಯದ ಯುವಕರಿಗೆ ಆಟೋ ರಿಕ್ಷಾ ವಿತರಿಸುವ ಕಾರ್ಯಕ್ರಮವು ಪಡುಬಿದ್ರಿಯ ಉದಯಾದ್ರಿ ದೇವಸ್ಥಾನದಲ್ಲಿ ನಡೆಯಿತು. ಕೊರಗ ಸಮುದಾಯದ ಯುವಕರು ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ನೆರವಾಗುವ ಉದ್ದೇಶದಿಂದ ಆಟೋ ರಿಕ್ಷಾಗಳನ್ನು ವಿತರಿಸಲಾಯಿತು. ಟಿಎಂಜಿ ಸುನಿಧಿ ಫೌಂಡೇಶನ್ನ ಟ್ರಸ್ಟ್ ಮಣಿಪಾಲದ ಸಿಎಸ್ಆರ್ ಮುಖ್ಯಸ್ಥೆ ರೂಪಾ ರತ್ನಾಕರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಸಮಾಜದ ಕಟ್ಟಕಡೆಯ ವರ್ಗದವರು ಸ್ವಾವಲಂಬಿಗಳಾಗಿ ಬದುಕಬೇಕು ಎಂಬ ಉದ್ದೇಶದಿಂದ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಗೌತಮ್ ಪೈ ಅವರ ಆಶಯದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ರೂಪಾ ರತ್ನಾಕರ್ ಅವರು ಹೇಳಿದರು. ನಾವು ಸಿಎಸ್ಆರ್ ಫಂಡಿಂದ ನಮ್ಮ ಸಿಎಸ್ಆರ್ ಫಂಡಿಂದ ತುಂಬಾ ಕಟ್ಟಡಗಳ ನಿರ್ಮಾಣ, ಶಾಲೆಗಳ ಕಟ್ಟಡ ನಿರ್ಮಾಣ ಮಾಡಿದ್ದೇವೆ. ಆಟಿಸ್ಟಿಕ್ ಚಿಲ್ಡ್ರನ್ ಮಕ್ಕಳಿಗೆ ಸಪೋರ್ಟ್ ಮಾಡಿದ್ದೇವೆ, ಸ್ಕಾಲರ್ಶಿಪ್ಸ್ ಕೊಟ್ಟಿದ್ದೇವೆ. ಈಗ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಕಳೆದ ವರ್ಷ ನಾನು ಸಿಎಸ್ಆರ್ ಆಗಿ ಚಾರ್ಜ್ ತಗೊಂಡಾಗ ಗೌತಮ್ ಪೈ ಸರ್ ಅವರಿಗೆ ನಮ್ದೊಂದು ಬ್ರೀಫಿಂಗ್ ಇತ್ತು. ನಮ್ಗೆ ಅರ್ಥ ಮಾಡ್ಕೊಳ್ಬೇಕಿತ್ತು ಅವರ ವಿಷನ್ ಏನು ಸಿಎಸ್ಆರ್ ಮಾಡಿದ್ರು. ಯಾಕಂದ್ರೆ ಫಂಡ್ ಉಂಟು ಅಂತ ಖರ್ಚು ಮಾಡಬೇಕು, ನಿಜವಾದ ಫಲಾನುಭವಿಗಳನ್ನು ಹುಡುಕಿ ಖರ್ಚು ಮಾಡಬೇಕು, ತುಂಬಾ ವ್ಯತ್ಯಾಸ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ವಾದ್ಯರಾಜ್ ಅವರು ಮಾತನಾಡಿ, ಕೊರಗ ಸಮುದಾಯ ಹಲವು ವರ್ಷಗಳಿಂದ ಅನುಭವಿಸಿದ ಕಷ್ಟ ನಷ್ಟಗಳ ಕಾಲಘಟ್ಟ ಅಂತ್ಯಗೊಳ್ಳಬೇಕು, ಕಾಲಚಕ್ರ ಬದಲಾಗುತ್ತಿರುವಂತೆ ನಮ್ಮ ನಿಲುವುಗಳು ಬದಲಾಗಬೇಕು ಎಂದರು. ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕ ಲಾಲಾಜಿ ಮೆಂಡನ್, ಸತೀಶ್ ಕಾಳಾವರ್ಕರ್ ಹಾಗೂ ಬಾಬು ಕೊರಗ ಪಾಂಗಳ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಕೊರಗ ಅಭಿವೃದ್ಧಿ ಸಂಘಗಳ ಒಕ್ಕೂಟ ಕರ್ನಾಟಕ ಕೇರಳ ಅಧ್ಯಕ್ಷೆ ಸುಶೀಲಾ ನಾಡ ಅವರು ಮಾತನಾಡಿ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಪಿವಿಟಿಜಿ ಸಮುದಾಯಗಳ ಅಭಿವೃದ್ಧಿಗಾಗಿ ಹಲವು ಯೋಜನೆಗಳನ್ನು ಜಾರಿಗೊಳಿಸಿದ್ರೂ ಮನೆ ನಿರ್ಮಾಣ ಸೇರಿದಂತೆ ಮೂಲ ಸೌಕರ್ಯಗಳ ವಿಚಾರದಲ್ಲಿ ಇನ್ನೂ ಹಲವು ಕುಟುಂಬಗಳು ಸಂಕಷ್ಟ ಎದುರಿಸುತ್ತಿವೆ ಎಂದರು. ಕಾರ್ಯಕ್ರಮದ ರೂವಾರಿ ರೇಷ್ಮಾ ಶೆಟ್ಟಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ಕೊರಗ ಸಮುದಾಯದ ಸಾಂಸ್ಕೃತಿಕ ಪರಂಪರೆ, ವೈದ್ಯಕೀಯ ಜ್ಞಾನ, ವಾದ್ಯಕೋಶ, ಕರಕುಶಲ ಕೌಶಲ್ಯ ಹಾಗೂ ಭಾಷಾ ಶ್ರೀಮಂತಿಕೆಯನ್ನು ಉಳಿಸಿ ಬೆಳೆಸುವ ಅಗತ್ಯವಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಟಿಎಂಜಿ ಸುನಿಧಿ ಫೌಂಡೇಶನ್ ಟ್ರಸ್ಟ್ನ ಮಣಿಪಾಲದ ಸಿಎಸ್ಆರ್ ಮುಖ್ಯಸ್ಥೆ ರೂಪಾ ರತ್ನಾಕರ್, ಆಟೋ ರಿಕ್ಷಾ ವಿತರಣೆಗೆ ಸಂಬಂಧಿಸಿದ ಕಾರ್ಯಗಳನ್ನು ನಿರ್ವಹಿಸಿದ ಅರುಣ್ ಅವರನ್ನು ಸನ್ಮಾನಿಸಲಾಯಿತು. ಫಲಾನುಭವಿಗಳಾದ ರಂಗಬ್ರಹ್ಮಾವರ, ಕುಮಾರ್ ಪೇಡೂರು, ಲಲಿತಾ ಮುಣ್ಕೂರು, ಕಿಶನ್ ಶೀನಾ ಇನ್ನ ಹಾಗೂ ಗಣೇಶ್ ಇನ್ನ ಅವರಿಗೆ ಆಟೋ ರಿಕ್ಷಾಗಳ ಕೀಯನ್ನು ಹಸ್ತಾಂತರಿಸಲಾಯಿತು. ಕೊರಗ ಸಮುದಾಯದ ಹಿತೈಷಿಗಳು, ಫಲಾನುಭವಿಗಳು ಹಾಗೂ ಅವರ ಕುಟುಂಬಸ್ಥರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ರಾಜೇಂದ್ರ ಕೆ ಭಟ್ ನಿರೂಪಿಸಿ ರೇಷ್ಮಾ ಶೆಟ್ಟಿ ಧನ್ಯವಾದ ಸಮರ್ಪಿಸಿದರು. ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರೆ.